ಹಾಗಾಗಿ ನೀನೇ ದೀಪ ಹಚ್ಚು ಅಂತ ಹೇಳಿದ್ರು. ದೇವ್ರಿಗೆಲ್ಲನೂ ಸಹ ಹೂವು ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿ ಅಪ್ಪನ ಫೋಟೋಕ್ಕೆಲ್ಲನೂ ಸಹ ಹೂನಾರ ಮಾಡಿದ್ದು. ಅದೇ ಹೂನಾರ ಎಲ್ಲ ಹಾಕಿ ಮನೆಗೆಲ್ಲ ಸಹ ಪೂಜೆ ಮಾಡಿದ್ದು. ಆ ನಂತರ ನೋಡಿದ್ರೆ ನಾವು ಬಸ್ಸಿಗೆ 6 ಗಂಟೆಗೆ ಬರೋಕ್ಕೆ ಹೇಳಿದ್ದು. ಪಾಪ ಅವಣ್ಣ 6 ಗಂಟೆಗೆ ಬಂದು ಕಾಲ್ ಮಾಡಿದ್ರು, ಮೇಡಮ್ ಇಲ್ಲಿ ಬಂದಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ ನಿಮ್ಮ ಲೊಕೇಶನಲ್ಲಿ ಅಂತ. ನೋಡಿದ್ರೆ ಅಮ್ಮನೇ ಇನ್ನೂ ರೆಡಿ ಆಗಿರಲಿಲ್ಲ. ಆನಂತರ ನಾನು ಹೋಗಿ ಬಸ್ಗೆಲ್ಲನೂ ಸಹ ಪೂಜೆ ಎಲ್ಲ ಮಾಡಿಕೊಂಡು ಆನಂತರ ತಿರ್ಗಾ ಹೊರಡಬೇಕಾದ್ರೆ ಅಕ್ಕಪಕ್ಕದವ್ರಿಗೆಲ್ಲನೂ ಹೇಳಿದ್ದೋ ಬನ್ನಿ ಅಂತ. ತಿರ್ಗಾ ಒಂದು ಸಲ ಯಾರು ಬಂದಿಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲ ಹೋದಾದ ನಂತರ ಹೋಗಿದ ತಕ್ಷಣವೇ ನಮ್ಮ ತಂಗಿ ಮನೆಯಲ್ಲಿ ನಮ್ಮ ಟಿಫನ್ ಏನು ಮಾಡಿರಲ್ಲ, ಅದಕ್ಕಾಗಿಯೇ ನಿಂಬೆಹಣ್ಣು ಜ್ಯೂಸು ಮತ್ತು ಪಲಾವ್ ಮಾಡಿದರು. ಹೋಗಿದ ತಕ್ಷಣವೇ ಪಲಾವು ಮತ್ತು ನಿಂಬೆಹಣ್ಣು ಜ್ಯೂಸ್ ಎಲ್ಲ ಟಿಫನ್ ಮಾಡದೇ ಇರೋರು ಎಲ್ಲನೂ ಮಾಡಿಕೊಂಡ್ರು. ಆನಂತರ ನಾವು ಹೊಸ್ಗೆ ಬ್ಯಾಗ್ನೆಲ್ಲನೂ ಸಹ ಇಟ್ಕೊಂಡಿದ್ದು ಅಲ್ಲಿ. ಆಮೇಲೆ ಒಂದೊಂದೇ ಎಲ್ಲನೂ ಹೊಸ್ಗೆ ಸಾಮಾನುಗಳೆಲ್ಲನೂ ಒಂದೊಂದೇ ತೆಗೆದು ನೋಡಬೇಕಾದ್ರೆ ಮೇಯ್ನ್ ಆಗಿರೋ ಅಂಥ ಹೊಸ್ಗೆ ಸಾಮಾನೇ ಬಿಟ್ಟು ಬಂದ್ಬಿಟ್ಟಿದ್ದೀವಿ ಮನೇಲಿ. ರಾತ್ರಿ ತಾನೇ ನಾನೇ ಹೋಗಿ ಎಲ್ಲನೂ ಆರ್ಡರ್ ಕೊಟ್ಟಿದ್ದೋ. ಅಲ್ಲಿ ನಮ್ಮ ಮನೆ ಹತ್ರ ಆರ್ಡರ್ ತೊಗೊಳ್ತಾರೆ. ಹೊಸ್ಗೆ ಸಾಮಾನು ಏನಾದರೂ ಬೇಕಂದರೆ 2,000 ರೂಪಾಯಿ ಆಯ್ತದು ಆರ್ಡರ್ ಕೊಟ್ಟಿದ್ದು. ಅದನ್ನೇ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಅಮ್ಮ ಅದನ್ನು ಬೀರ್ ಮೇಲೆ ಇಟ್ಟಿದ್ರು, ಇದನ್ನು ಬೀರ್ ಕೆಳಗಡೆ ಇಟ್ಟಿದ್ರು. ಇದನ್ನು ಮಾತ್ರ ಅಮ್ಮ ಎತ್ಕೊಂಡ್ಬಿಟ್ಟಿದ್ದಾರೆ. ಅದು ಆ ಬ್ಯಾಗಲ್ಲಿ ಅಮ್ಮ ಎತ್ಕೊಂಡೇ ಇಲ್ಲ. ಹಾಗೂ ಅತ್ತೆ ಕೇಳಿದ್ರು, ಅಮ್ಮಯ್ಯ ಎಲ್ಲ ಎತ್ಕೊಂಡಿದ್ಯಾ ನೀನು ಅಂತ. ಎಲ್ಲ ಎತ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಇಲ್ಲಿ ಎಲ್ಲ ಜೋಡಿಸ್ಕೊಳ್ಬೇಕಾದ್ರೆ ನೋಡಬೇಕಾದ್ರೆ ಇರಲಿಲ್ಲ. ಸರಿ ಅಂತ ಇಲ್ಲೇ ಎಲ್ಲಾದರೂ ಸಿಗುತ್ತಾ ಅಂತ ಕೇಳ್ದೋ. ಇಲ್ಲೆಲ್ಲ ಅಷ್ಟು ಬೇಗ ರೆಡಿಮೇಡಾಗಿ ಯಾವುದು ಸಿಗೋದಿಲ್ಲ ಅಂತ ಹೇಳಿದ್ರು. ತಿರ್ಗಾ ಆಮೇಲೆ ನಮ್ಮ ದೊಡ್ಡಮ್ಮ ಸರಿ ಆಯಿತು, ಇವಾಗ ತಂದಿರೋದ್ರಲ್ಲೇ ಮಾಡೋಣ ಬಿಡಿ ಅಂತ ಹೇಳಿ ಎಲ್ಲನೂ ಸಹ ನೀಟಾಗಿ ಆರ್ಗನೈಸ್ ಎಲ್ಲ ಮಾಡ್ಕೊಳ್ತಿದ್ದು. ಆನಂತರ ಅವರು ಫಸ್ಟು ನೀವು ಟಿಫನ್ ಮಾಡಿಬಿಡಿ, ಟಿಫನ್ ಮಾಡಿಲ್ಲ ಆಮೇಲೆ ಮಾಡಿಕೊಂಡ್ರೆ ಆಯಿತು, ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ಎಲ್ಲ ಹೇಳಿದ್ರು. ಹಾಗಾಗಿ ಎಲ್ಲನೂ ಸ್ವಲ್ಪ ಟಿಫನ್ ಮಾಡಿಕೊಂಡು ಟೀ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಆನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಆನಂತರ ಎಲ್ಲನೂ ಜೋಡಿಸಿರೋದೆಲ್ಲನೂ ಸಹ ಒಂದೊಂದೇ ಸ್ಟೇಜ್ ಮೇಲೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಒಂದೊಂದೇ ಎಲ್ಲರೂ ತೊಗೊಂಡು ಹೋಗ್ತಾಯಿದ್ದೋ. ನಮ್ಮದು ಹೊಸ್ಗೆ ಸಾಮಾನು ಮತ್ತು ನಾವು ಹೊಸ್ಗೆ ಸಾಮಾನು ಬರೀ ಹಣ್ಣುಗಳು ಮತ್ತು ಮಡಿಲಕ್ಕಿ ಮತ್ತು ಎಲೆ ಅಡಿಕೆ ಈ ಥರ ಇಡ್ತೀವಿ. ಅವ್ರ ಊರ ಕಡೆ ಅವರು ತರಕಾರಿ ಸಹ ಇಡ್ತಾರೆ. ತರಕಾರಿಗಳು ಬೆಳೆದಿರೋ ಅಂಥ ಅವರೆಲ್ಲ ತರಕಾರಿ ಸಹ ಬೆಳೀತಾರೆ. ಅವರು ಬೆಳೆದಿರೋ ಅಂಥ ತರಕಾರಿಗಳ್ನೆಲ್ಲನೂ ಸಹ ಇಟ್ಟು ಮಾಡ್ತಾರೆ. ಒಬ್ಬೊಬ್ರ ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತಲ್ಲ, ಹಾಗಾಗಿ ಅವ್ರದ್ದು ನಾವು ಬೇಡ ಅನ್ನೋಕ್ಕಾಗಲ್ಲ, ಅವ್ರದ್ದು ನಾವು ಬೇಡ ಅನ್ನೋಕ್ಕಾಗಲ್ಲ. ಹೆಂಗಾದ್ರೂ ಸರಿ ನಮ್ಮ ತಂಗಿ ಚೆನ್ನಾಗಿರ್ಬೇಕಷ್ಟೆ ಅಂತ ಹೇಳಿ ನಾವು ಎಲ್ಲನೂ ಖುಷಿಯಾಗಿ ಎಲ್ಲನೂ ಒಟ್ಟಿಗೆ ಸೇರಿಕೊಂಡು ಮಾಡೋದೇ ಒಂದು ಖುಷಿಯಾದಂಥ ಒಂದು ವಿಷಯ. ಹಾಗಾಗಿ ನಾವಾಗಲಿ ಅವರಾಗಲಿ ನೀವು ಇದು ತಂದಿಲ್ಲ ಅದು ತಂದಿಲ್ಲ ಅಂತ ಯಾವತ್ತೂ ಸಹ ಮಾತಾಡಲ್ಲ. ಅವ್ರ ಪದ್ಧತಿ ಪ್ರಕಾರ ಅವ್ರು ಮಾಡ್ತಾರೆ, ನಮ್ಮ ಪದ್ಧತಿ ಪ್ರಕಾರ ನಾವು ಮಾಡ್ತೀವಿ. ಇದರಲ್ಲೇ ನಾವು ಇದಾಗಿ ಖುಷಿಯಾಗಿರ್ತೀವಿ. ಹಾಗಾಗಿ ನಾವು ಯಾಕೆ ಇದು ಮಾಡಬೇಕು, ನೀವು ಯಾಕೆ ಅದು ಮಾಡಬೇಕು ಅಂತ ನಾವು ಯಾವತ್ತೂ ಕೇಳಲ್ಲ. ಆಮೇಲೆ ಎಲ್ಲನೂ ಸಹ ಮಾಡ್ಕೊಂಡಾದ ನಂತರ ಮನೆ ಹಿರಿಯರಿಗೆ, ನಮ್ಮ ಅಜ್ಜಿಗೆ, ಅವ್ರ ಅತ್ತೆಗೆ, ಅವ್ರ ಅಜ್ಜಿಗೆ ಎಲ್ಲರಿಗೂ ಸಹ ಒಂದು ಸಲ ನಮಸ್ಕಾರ ಮಾಡಿಕೊಂಡು ಸ್ಟೇಜ್ ಮೇಲೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆನಂತರ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಸ್ವಲ್ಪ ಬೇಗನೆ ಮಾಡಿದೋ. ಯಾಕಂದರೆ ಭಾನುವಾರ ಇದ್ದಿದ್ದ ಕಾರಣದಿಂದ 12 ಗಂಟೆಗೆ ಯಮಗಂಡ ಕಾಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಮಾಡಬೇಕು. ಯಾಕಂದರೆ ನಾವು ಹೋಗಬೇಕಲ್ಲ ಬೆಂಗಳೂರಿಗೆ. ಅಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗೋಕ್ಕೆ 3 ಅವರ್ ಬೇಕಾಗುತ್ತೆ. ಅದಕ್ಕೋಸ್ಕರ 12 ಗಂಟೆ ಒಳಗಡೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆನಂತರ ನಾನು ನಮ್ಮ ಅತ್ತೆ ಎಲ್ಲನೂ ಒಂದೊಂದೇ ಶಾಸ್ತ್ರನ ಸ್ಟಾರ್ಟ್ ಮಾಡ್ದೋ. ಆಮೇಲೆ ತಿರ್ಗಾ ನಮ್ಮ ಕಡೆ ಹೆಣ್ಣಿಗೆ ಹಾರ ಹಾಕೋದು ನಮ್ಮ ಸೋದರತ್ತೆ ಆಗಿರ್ತಾರೆ. ಹಾಗಾಗಿ ನಮ್ಮ ಅತ್ತೆನೇ ಹಾರ ಎಲ್ಲ ಹಾಕಿ ಎಲ್ಲ ಶಾಸ್ತ್ರಗಳನ್ನು ಸಹ ಅವರೇ ಫಸ್ಟ್ ಮಾಡಿದ್ರು. ನಮ್ಮ ತಂಗಿಗೂ ಅದೇ ಆಸೆ ಇದ್ದಿದ್ದು. ನಮ್ಮ ಅತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ನಮಗೆ. ನಮ್ಮ ಅತ್ತೆ ಮಾಮ ಅಂದರೆ ತುಂಬ ಇಷ್ಟ ನಮಗೆ. ಹಾಗಾಗಿ ಅವರು ಮಾಡಿದ್ದು ತುಂಬ ಖುಷಿ ಆಯಿತು ನಮ್ಮ ತಂಗಿಗೆ. ಹಾಗೆಯೇ ಅವ್ರೂ ಸಹ ಮಡಿಲಕ್ಕಿ ತೊಗೊಂಡು ಬಂದಿದ್ದರು. ಸೀರೆ, ಬಳೆ, ಅರಿಶಿನ ಕುಂಕುಮ, ಹೂವು, ಹಣ್ಣು ಎಲ್ಲನೂ ಸಹ ತೊಗೊಂಡು ಬಂದಿದ್ದರು.
ಹಾಗಾಗಿ ಅದನ್ನು ಸಹ ಎಲ್ಲನೂ ಅವಳ ಕೈಲಿ ಕೊಟ್ಟು ಅದನ್ನು ಸಹ ನಮಸ್ಕಾರ ಮಾಡ್ಕೋಬೇಕು. 3 ಸಲ ನಮಸ್ಕಾರ ಮಾಡ್ಕೋಬೇಕು. ಅದಾದ ನಂತರ ಒಬ್ಬೊಬ್ಬರೇ ಸಹ ಶಾಸ್ತ್ರಗಳ್ನೆಲ್ಲವನ್ನೂ ಸಹ ಮಾಡಿಕೊಂಡು ಆನಂತರ ಅವ್ರ ಯಜಮಾನ್ರು ಸಹ ಬಂದು 2-3 ಫೋಟೋಸು ವೀಡಿಯೋಸು ಹಾಗೆ ಎಲ್ಲನೂ ಇದು ಮಾಡಿಕೊಂಡು ಆನಂತರ ಎಲ್ಲ ಶಾಸ್ತ್ರಗಳು ಅವ್ರ ಕಡೆಯವ್ರದ್ದು ನಮ್ಮ ಕಡೆಯವ್ರದ್ದು ಎಲ್ಲನೂ ಸಹ ಶಾಸ್ತ್ರ ಮುಗೀತು. ಆನಂತರ ಎಲ್ಲ ಮುಗ್ದಾದ್ಮೇಲೆ ಒಂದು ಸಲ ದೃಷ್ಟಿ ತೆಗೆಯೋ ಶಾಸ್ತ್ರ ಇರುತ್ತಲ್ಲ, ಅದು ಇದು ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಆನಂತರ ಅವ್ರನ್ನ ಸ್ಟೇಜಿಂದ ಕೆಳಗಡೆ ಇಳಿಸಿ ಸ್ಟೇಜಿಂದ ಕೆಳಗಡೆ ಕರ್ಕೊಂಬಂದು ಆನಂತರ ಎಲ್ಲನೂ ಸಹ ಇನ್ನೊಂದು ಶಾಸ್ತ್ರ ಇದೆ, ಮಡಿಲಕ್ಕಿ ತುಂಬೋ ಶಾಸ್ತ್ರ. ಆ ಮಡಿಲಕ್ಕಿ ತುಂಬೋ ಶಾಸ್ತ್ರದಲ್ಲಿ ನಾವು ಕೊಟ್ಟಿರೋ ಅಂಥ ಸೀರೆನ ಉಟ್ಕೋಬೇಕು. ಅವಾಗಾದರೂ ಇವಾಗ 2 ಸಲ ಆದ್ರೂ ಸೀರೆ ಉಟ್ಕೊಂಡು ಕೂತ್ಕೋಬೋದು, ಇಲ್ಲ ಒಂದೇ ಸಲ ಅವ್ರು ತಂದಿರೋದಾದ್ರೂ ಉಟ್ಕೋಬೋದು ಅಂತ ಹೇಳಿದ್ರು. ಹಾಗಾಗಿ ನಾವು ತಂದಿರೋ ಸೀರೆಯಲ್ಲಿ ತಿರ್ಗಾ ಹೋಗಬೇಕಾದ್ರೆ ಅವ್ರ ಕಡೆಯವರು ಶಾಸ್ತ್ರದ ಪ್ರಕಾರ ಮಡಿಲಕ್ಕಿ ಎಲ್ಲ ತುಂಬಿ ಕಳಿಸ್ತಾರಲ್ಲ, ಆವಾಗ ನಮ್ಮ ಸೀರೆ ಉಟ್ಕೊಳ್ಳಿವಂತೆ ಅಂತ ಹೇಳಿ ಅವಾಗೆಲ್ಲ ಸೀರೆ ಉಟ್ಕೊಂಡು ತಿರ್ಗಾ ಎಲ್ಲನೂ ಸಹ ಮಡಿಲಕ್ಕಿ ಎಲ್ಲನೂ ತುಂಬ್ತಾ ಇದ್ದಾರೆ. ಅದು ಮಡಿಲಕ್ಕಿ ತುಂಬಬೇಕಾದ್ರೆ ಒಂದು ತೆಂಗಿನಕಾಯಿ ಫುಲ್ಲು ಕೊಡ್ತಾರೆ. ಅದು ಯಾಕಂದರೆ ಅದು ಗಿಡ ಬರುತ್ತೆ, ಮೊಳಕೆ ಕಾಯೋದು ಗಿಡ ಬರುತ್ತೆ, ಗಿಡ ನೆಟ್ಟಬೇಕದು. ಅದಕ್ಕಾಗಿ ಈ ಥರ ಮೊಳಕೆ ಬರೋ ಅಂಥ ತೆಂಗಿನ ಸಸಿ ಆಗೋ ಅಂಥದ್ದನ್ನೇ ಕಾಯಿ ಕೊಡ್ತಾರೆ. ಅದಾದ ನಂತರ ನಮ್ಮ ತಂಗಿ ಸ್ವಲ್ಪ ಎಮೋಷನ್ ಆಗಿಬಿಟ್ಲು, ಗಂಡನ ಬಿಟ್ಟು ಬರಬೇಕಲ್ಲ ಅಂತ.